ಕರ್ನಾಟಕ ಸೇರಿ ಪಶ್ಚಿಮ ಬಂಗಾಳ ಹೌದು, ನಾಳೆ ಚುನಾವಣೆ ಇದೆ. ನಮ್ಮ ವಿಶ್ವಾಸ ಇದೆ ಕರ್ನಾಟಕದ ಎರಡೂ ಉಪಚುನಾವಣೆಯಲ್ಲಿ ನಾವು ಮಾಡಿರುವಂಥ ಕೆಲಸ ಮತ್ತು ಸಾಧನೆ ಮತ್ತು ಚುನಾವಣೆಯಲ್ಲಿ ಸಂಘಟಿತವಾಗಿರುವಂಥ ನಮ್ಮ ಚುನಾವಣೆ ಕ್ಯಾಂಪೇನು ನಮಗೆ ಬಾಗಲಕೋಟೆ ಮತ್ತು ದಾವಣಗೆರೆ ಸೌತಲ್ಲಿ BJP ಎರಡೂ ಕ್ಷೇತ್ರದಲ್ಲಿ ಜಯಬೇರಿ ಹೊಡೆಯುವಂಥ ಎಲ್ಲ ವಿಶ್ವಾಸ ನಮಗಿದೆ. ಮತ್ತು ಪಶ್ಚಿಮ ಬಂಗಾಳ ವಿಶೇಷ ಆಸಾಮದಲ್ಲಿ ಗೆಲ್ತೀವಿ ಅಂತ ಎಲ್ಲ ಸಮೀಕ್ಷೆ ಹೇಳಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ಶಕ್ತಿ ಅಂತ ಹೇಳಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದೊಡ್ಡ ಪರಿವರ್ತನೆಯಾಗಿ ಇಡೀ ಭಾರತ ದೇಶದ ಮುಂದಿನ ರಾಜಕೀಯ ದಿಕ್ಕುಸೂಚಿ ಬದಲಾವಣೆ ಆಗುವಂಥ ರಿಸಲ್ಟ್ ಬರ್ತದೆ. ಬ್ಯಾಲೆಟ್ ಪೇಪರ್ ಬೇಕಂತ ಕಾಂಗ್ರೆಸ್ ಹೇಳ್ತಿತ್ತು. ಆದರೆ ಈಗ ಶೃಂಗೇರಿಯಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಜೀವರಾಜ್ ಅವರು 40 ಓಟಿಂದ 50 ಓಟಿಂದ ಗೆದ್ದಿದ್ದಾರೆ. ಅಲ್ಲ, ಅದಿರಲಿ, ಕಾಂಗ್ರೆಸ್ಸು ರಾಜ್ಯವನ್ನಂತೂ ಅದಗೊತ್ತಿಗೆ ತೆಗೆದುಕೊಂಡು ಹೋಗಿ ಪ್ರಾಚೀನ ಕಾಲಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಈ ಇಲೆಕ್ಷನ್ನೂ ಕೂಡ ಪ್ರಾಚೀನ ಕಾಲಕ್ಕೆ ಹೋಗ್ತಾ ಇದ್ದಾರೆ. ತಂತ್ರಜ್ಞಾನ ಎಷ್ಟೆಲ್ಲ ಮುಂದಾಗಿ ಒಂದು ನಿಮಿಷ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ತಂತ್ರಜ್ಞಾನ ಭಾಳ ಮುಂದೆ ಹೋಗಿ ಈಗಾಗಲೇ ಹಲವಾರು ಚುನಾವಣೆ ಆಗಿದೆ. ಕಾಂಗ್ರೆಸ್ ನೇತೃತ್ವದಲ್ಲೂ ಕೂಡ ಆಗಿದೆ. ಕಾಂಗ್ರೆಸ್ ಎಲ್ಲ ಕಡೆ ಸೋಲ್ತಾ ಇರೋದರಿಂದ ಈ ರೀತಿ ಮತ್ತೆ ಬ್ಯಾಲೆಟ್ಗೆ ಹೋಗ್ತಾ ಇದೆ. ಆದರೆ ಬ್ಯಾಲೆಟ್ ಪೇಪರಲ್ಲೇ ಮೋಸ ಮಾಡಿ ಗೆದ್ದಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಸರ್, ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಸರ್. ಬರೀ CM ಕುರ್ಚಿಗೆ ಗುದ್ದಾಟ ನಡೆದಿದೆ ಸರ್ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸತ್ತೋಗಿದೆ, ಆಡಳಿತ ಸ್ಥಗಿತ ಆಗಿದೆ. ಕರ್ನಾಟಕ ಸೇರಿ ಪಶ್ಚಿಮ ಬಂಗಾಳ ಹೌದು, ನಾಳೆ ಚುನಾವಣೆ ಇದೆ. ನಮ್ಮ ವಿಶ್ವಾಸ ಇದೆ ಕರ್ನಾಟಕದ ಎರಡೂ ಉಪಚುನಾವಣೆಯಲ್ಲಿ ನಾವು ಮಾಡಿರುವಂಥ ಕೆಲಸ ಮತ್ತು ಸಾಧನೆ ಮತ್ತು ಚುನಾವಣೆಯಲ್ಲಿ ಸಂಘಟಿತವಾಗಿರುವಂಥ ನಮ್ಮ ಚುನಾವಣೆ ಕ್ಯಾಂಪೇನು ನಮಗೆ ಬಾಗಲಕೋಟೆ ಮತ್ತು ದಾವಣಗೆರೆ ಸೌತಲ್ಲಿ BJP ಎರಡೂ ಕ್ಷೇತ್ರದಲ್ಲಿ ಜಯಬೇರಿ ಹೊಡೆಯುವಂಥ ಎಲ್ಲ ವಿಶ್ವಾಸ ನಮಗಿದೆ. ಮತ್ತು ಪಶ್ಚಿಮ ಬಂಗಾಳ ವಿಶೇಷ ಆಸಾಮದಲ್ಲಿ ಗೆಲ್ತೀವಿ ಅಂತ ಎಲ್ಲ ಸಮೀಕ್ಷೆ ಹೇಳಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ಶಕ್ತಿ ಅಂತ ಹೇಳಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದೊಡ್ಡ ಪರಿವರ್ತನೆಯಾಗಿ ಇಡೀ ಭಾರತ ದೇಶದ ಮುಂದಿನ ರಾಜಕೀಯ ದಿಕ್ಕುಸೂಚಿ ಬದಲಾವಣೆ ಆಗುವಂಥ ರಿಸಲ್ಟ್ ಬರ್ತದೆ. ಬ್ಯಾಲೆಟ್ ಪೇಪರ್ ಬೇಕಂತ ಕಾಂಗ್ರೆಸ್ ಹೇಳ್ತಿತ್ತು. ಆದರೆ ಈಗ ಶೃಂಗೇರಿಯಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಜೀವರಾಜ್ ಅವರು 40 ಓಟಿಂದ 50 ಓಟಿಂದ ಗೆದ್ದಿದ್ದಾರೆ. ಅಲ್ಲ, ಅದಿರಲಿ, ಕಾಂಗ್ರೆಸ್ಸು ರಾಜ್ಯವನ್ನಂತೂ ಅದಗೊತ್ತಿಗೆ ತೆಗೆದುಕೊಂಡು ಹೋಗಿ ಪ್ರಾಚೀನ ಕಾಲಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಈ ಇಲೆಕ್ಷನ್ನೂ ಕೂಡ ಪ್ರಾಚೀನ ಕಾಲಕ್ಕೆ ಹೋಗ್ತಾ ಇದ್ದಾರೆ. ತಂತ್ರಜ್ಞಾನ ಎಷ್ಟೆಲ್ಲ ಮುಂದಾಗಿ ಒಂದು ನಿಮಿಷ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ತಂತ್ರಜ್ಞಾನ ಭಾಳ ಮುಂದೆ ಹೋಗಿ ಈಗಾಗಲೇ ಹಲವಾರು ಚುನಾವಣೆ ಆಗಿದೆ. ಕಾಂಗ್ರೆಸ್ ನೇತೃತ್ವದಲ್ಲೂ ಕೂಡ ಆಗಿದೆ. ಕಾಂಗ್ರೆಸ್ ಎಲ್ಲ ಕಡೆ ಸೋಲ್ತಾ ಇರೋದರಿಂದ ಈ ರೀತಿ ಮತ್ತೆ ಬ್ಯಾಲೆಟ್ಗೆ ಹೋಗ್ತಾ ಇದೆ. ಆದರೆ ಬ್ಯಾಲೆಟ್ ಪೇಪರಲ್ಲೇ ಮೋಸ ಮಾಡಿ ಗೆದ್ದಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಸರ್, ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಸರ್. ಬರೀ CM ಕುರ್ಚಿಗೆ ಗುದ್ದಾಟ ನಡೆದಿದೆ ಸರ್ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸತ್ತೋಗಿದೆ, ಆಡಳಿತ ಸ್ಥಗಿತ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.